ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಈ ಅಲಸಂದೆ ಇದೆಯಲ್ಲ ಇದ್ರದ್ದು ಪಲ್ಯ ಮಾಡ್ತಾ ಇದ್ದೇನೆ. ನೋಡಿ, ಇಷ್ಟು ಅಲಸಂದೆ ತೊಗೊಂಡಿದ್ದೇನೆ. ಒಂದು ಕಟ್ಟಿದ್ದು ಅಲಸಂದೆ ಮಾರ್ಕೆಟಲ್ಲಿ ಕಟ್ಟು ಲೆಕ್ಕದಲ್ಲಿ ಕೊಡ್ತಾರೆ. ಇದು ಒಂದು ಕಟ್ಟಿದೆ. ಇದ್ರದ್ದು ಇವತ್ತು ಪಲ್ಯ ಮಾಡ್ತಾ ಇದ್ದೇನೆ. ಇವಾಗೆಲ್ಲ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಬರ್ತೇನೆ. ಆಮೇಲೆ ತೋರಿಸ್ತೇನೆ ನಿಮಗೆ ಪಲ್ಯ ಮಾಡೋದು ಅಂತ. ನೋಡಿ, ಇವಾಗೆಲ್ಲ ಇದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅಲಸಂದೆ ತೊಗೊಂಡಿದ್ದೆ ಅಲ್ಲ, ಇದನ್ನೆಲ್ಲ ಕಟ್ ಮಾಡಿದ್ದೇನೆ. ಇವಾಗ ಇದನ್ನು ಪಲ್ಯ ಮಾಡ್ಕೊಳ್ಬೇಕು. ಈ ಪಲ್ಯ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಬೇಕು ಅಂದರೆ, ಒಂದು ಸ್ವಲ್ಪ ತೆಂಗಿನ ತುರಿ ತೊಗೊಂಡಿದ್ದೇನೆ ಇದಕ್ಕೆ ಹಾಕಲಿಕ್ಕೆ, ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತೊಂದು ಸ್ವಲ್ಪ ಕರಿಬೇವು ಇದು ಒಗ್ಗರಣೆಗೆ, ಮತ್ತೊಂದು 3-4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೇನೆ ಖಾರಕ್ಕೆ. ಇದಕ್ಕೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋದು. ನಿಮಗೆ ಬೇಕಿದ್ರೆ ಸ್ವಲ್ಪ ಖಾರದ ಪೌಡ್ರ್ ಕೂಡ ಹಾಕ್ಕೊಳ್ಬೋದು. ಇದು ಒಂದು ಒಗ್ಗರಣೆಗೆ ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ. ಇವಾಗ ಬನ್ನಿ ಹೇಗೆ ಮಾಡೋದನ್ನು ತೋರಿಸ್ತೇನೆ. ಇವಾಗ ನೋಡಿ, ಒಂದು ಬಾಣಲೆ ಇಟ್ಟು ಎಣ್ಣೆ ಇಟ್ಟಿದ್ದೇನೆ. ನಾನು 1-1.5 ಸ್ಪೂನು ಎಣ್ಣೆ ಹಾಕಿದ್ದೇನೆ. ನಿಮಗೆ ಜಾಸ್ತಿ ಎಣ್ಣೆ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು. ನಾನು ಕಡಿಮೆ ಎಣ್ಣೆ ಯೂಸ್ ಮಾಡೋದು, ಅದರಿಂದ ಸ್ವಲ್ಪನೇ ಇಟ್ಟಿದ್ದೇನೆ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ ಹಾಕ್ತಾ ಇದ್ದೇನೆ, ಮತ್ತೊಂದು ಅರ್ಧ ಸ್ಪೂನಷ್ಟು ಜೀರಿಗೆ. ಕೆಲವರು ಜೀರಿಗೆ ಹಾಕಲ್ಲ ಪಲ್ಯ ಮಾಡುವಾಗ, ಆದರೆ ನಾನು ಹಾಕ್ತೇನೆ ಇಡೀ ಜೀರಿಗೆ, ಯಾಕೆಂದರೆ ಅದು ಡೈಜೆಷನ್ಗೆ ಒಳ್ಳೇದಂತ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಇದು ನಂದು ಗುಂಡು ಉದ್ದಿನಬೇಳೆ. ನಿಮ್ಮ ಹತ್ರ ಬೇಳೆ ಇದ್ದರೆ ಅದನ್ನೇ ಹಾಕ್ಕೊಳ್ಬೋದು. ಮತ್ತು ಇವಾಗ ಒಂದು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೇನೆ, ಮತ್ತು ಇದು ಕೆಂಪು ಮೆಣಸಿನ್ಕಾಯಿ ತೆಗೆದು ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ತಾ ಇದ್ದೇನೆ. ಇವಾಗ ಇದೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಇದು ಒಗ್ಗರಣೆ ಆಗಬೇಕು. ಈ ಅಲಸಂದೆ ತುಂಬ ಒಳ್ಳೆಯದು, ನಮಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಯಾಕೆಂದರೆ ನಾರಿನಾಂಶ ಅದರಲ್ಲಿ ಜಾಸ್ತಿ ಇರುತ್ತಲ್ಲ, ಅದರಿಂದ ಅದು ತುಂಬ ಕಡಿಮೆ. ಕೆಲವರು ಮಾತ್ರ ಯೂಸ್ ಮಾಡ್ತಾರೆ ಅಲಸಂದೆ, ಮತ್ತು ಸಿಗೋದು ಮಾರ್ಕೆಟಲ್ಲಿ ಸಿಗೋದು ಕೂಡ ಕಡಿಮೆ. ನಮ್ಮ ಊರ ಕಡೆ ಇದು ತುಂಬ ಸಿಗುತ್ತೆ ಅದರಿಂದ ನಾವು ಜಾಸ್ತಿ ಯೂಸ್ ಮಾಡ್ತೇವೆ. ನಾವು ಫಂಕ್ಷನಲ್ಲೆಲ್ಲ ಇದರಲ್ಲಿ ಪಲ್ಯ ಒಂದು ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ ಅಲಸಂದೆದು. ಇದೊಂದು ಸ್ವಲ್ಪ ಒಗ್ಗರಣೆ ಆಗಬೇಕು. ಒಗ್ಗರಣೆ ಆದಮೇಲೆ ನಾನು ಅದು ಅಲಸಂದೆ ಕಟ್ ಮಾಡಿ ಇಟ್ಕೊಂಡಿದ್ದೇನಲ್ಲ ಅದನ್ನು ಹಾಕ್ತೇನೆ. ನೋಡಿ, ಇವಾಗ ಇದು ಒಗ್ಗರಣೆ ಆಗ್ತಾ ಇದೆ. ಈ ರೀತಿ ಕೆಂಪು ಕಲರ್ ಬರಬೇಕು ಉದ್ದಿನಬೇಳೆ. ಆಮೇಲೆ ನೀವು ಇದು ಕಟ್ ಮಾಡ್ಕೊಂಡು ಅಲಸಂದೆ ಹಾಕಬೇಕು, ಇಲ್ಲದ್ರೆ ಚೆನ್ನಾಗಿ ಮಿಕ್ಸ್ ಆಗಲ್ಲ. ಅದನ್ನು ಸಾಸಿವೆ ಪಟ್ ಅಂತ ಹೊಡೆಯುತ್ತೆ ನೋಡಿ, ಆವಾಗ ನೀವು ಇದನ್ನು ಅಲಸಂದೆ ಹಾಕಬೇಕು. ಇದನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಸಪ್ರೇಟಾಗಿ ಬೇಯಿಸ್ಕೊಂಡು ಕೂಡ ಹಾಕ್ತಾರೆ. ಅದು ಆ ರೀತಿ ಕೂಡ ಮಾಡ್ಕೊಳ್ಬೋದು. ನಾನು ಇದರಲ್ಲೇ ಬೇಯಿಸ್ಕೊಳ್ತೇನೆ, ಒಗ್ಗರಣೆಗೆ ಹಾಕಿ ಬೇಯಿಸ್ಕೊಳ್ತೇನೆ, ಸ್ವಲ್ಪ ನೀರು ಹಾಕಿ. ನೋಡಿ ಆಯ್ತು, ಇವಾಗ ಇದನ್ನು ಹಾಕ್ತಾ ಇದ್ದೇನೆ ಅಲಸಂದೆ. ಇದು ಹಾಗೆ ಊಟ ಮಾಡ್ಬೋದು, ಊಟಕ್ಕೆ ಕೂಡ ಕಳ್ಸ್ಕೊಂಡು ತಿನ್ಬೋದು. ಇಲ್ಲಾಂದರೆ ನೀವು ಸಾರಲ್ಲಿ ಎಲ್ಲ ಊಟ ಮಾಡ್ತೀರಲ್ಲ, ಆಗ ಕೂಡ ಚೆನ್ನಾಗಿರುತ್ತೆ. ಇದು ಸೈಡ್ ಡಿಶ್ ಆಗಿ ಇಟ್ಕೊಳ್ಬೋದು. ಇದು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಇದಕ್ಕೊಂದು ಸ್ವಲ್ಪ ನಾನು ಅರಿಶಿಣದ ಪೌಡ್ರ್ ಹಾಕ್ತಾ ಇದ್ದೇನೆ. ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪೌಡ್ರ್ ಹಾಕ್ತಾ ಇದ್ದೇನೆ. ಒಂದು ಅರಿಶಿಣದ ಪೌಡ್ರು ಸ್ವಲ್ಪ ಜಾಸ್ತಿನೇ ಹಾಕಿ, ಒಳ್ಳೆಯದೇ ಅರಿಶಿಣದ ಪೌಡ್ರು. ಮತ್ತೊಂದು 1/2-3/4 ಸ್ಪೂನು ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ನೋಡ್ಕೊಂಡು ಹಾಕಿ. ಮತ್ತೊಂದು 3-4 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಇದು ಖಾರಕ್ಕೆ ಇದನ್ನೇ ಹಾಕ್ತಾ ಇರೋದು ನಾನು. ನಿಮಗೆ ಬೇಕಿದ್ರೆ ಒಂದು ಸ್ವಲ್ಪ ಇದಕ್ಕೆ ಇವಾಗ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು. ಅದೇ ಖಾರ ಸಾಕಾಗುತ್ತೆ, ಅದು ಹಸಿಮೆಣಸಿನ್ಕಾಯಿ ಖಾರ ಇದೆ ಅದನ್ನು. ಈಗ ಖಾರ ಇಲ್ಲ, ಕೆಲವು ಹಸಿಮೆಣಸಿನ್ಕಾಯಿ ಖಾರ ಇರಲ್ಲ, ಆವಾಗ ನೀವು ಬೇಕಿದ್ರೆ ಸ್ವಲ್ಪ ಖಾರದ ಪೌಡ್ರ್ ಹಾಕ್ಕೊಳ್ಬೋದು. ಇದೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ನೀರು ಹಾಕಿ ಇದು ಬೇಯಲಿಕ್ಕೆ ಇಡಬೇಕು. ಇವಾಗ ನೋಡಿ, ಒಂದ್ಸಲ ಮಿಕ್ಸ್ ಆಯಿತು. ಮಿಕ್ಸ್ ಆದಮೇಲೆ ಒಂದು 2 ನಿಮಿಷ ನೀವು ಹಾಗೆ ಬಾಡಿಸ್ಕೊಳ್ಳಿ. ಇದನ್ನು ಬಾಡಿಸ್ಕೊಂಡು ಆದಮೇಲೆ ನೀವು ಸ್ವಲ್ಪ ನೀರು ಹಾಕಿದ. ಕೆಲವರು ಏನು ಮಾಡ್ತಾರೆ ಅಂದರೆ ಎಣ್ಣೆಯಲ್ಲೇ ಬಾಡಿಸ್ಕೊಳ್ತಾರೆ. ಆದರೆ ಎಣ್ಣೆ ತುಂಬ ಇಡಬೇಕಾಗುತ್ತೆ. ನಿಮ್ಗೆ ಕಮ್ಮಿ ಅಂದರೆ ಒಂದು 4-5 ಸ್ಪೂನ್ ಎಣ್ಣೆ ಇಡಬೇಕಾಗುತ್ತೆ. ಅರ್ಧ ಎಣ್ಣೆಯಲ್ಲೇ ಬೆಂದ ಮೇಲೆ ಅವರು ಉಪ್ಪು ಹಾಕ್ತಾರೆ, ನೀರು ಹಾಕ್ತಾರೆ, ನೀರಲ್ಲಿ ಬೇಯಿಸ್ಕೊಳ್ತಾರೆ. ಆದರೆ ನಾನು ಹಾಗೆ ಮಾಡಲ್ಲ. ಎಣ್ಣೆ ತುಂಬ ಯೂಸ್ ಮಾಡೋದು ಕೂಡ ಒಳ್ಳೇದಲ್ಲ, ಅದರಿಂದ ಸ್ವಲ್ಪ 1.5 ಸ್ಪೂನ್ ಎಣ್ಣೆ ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ನೀರು ಹಾಕ್ತೇನೆ. ನೀರು ಹಾಕಿ ಇವಾಗ ಬೇಯಲಿಕ್ಕೆ ಇಡ್ತೇನೆ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ಎಷ್ಟು ಬೇಯಲಿಕ್ಕೆ ಬೇಕು ಅಷ್ಟು ನೀರು ಹಾಕಿದ್ರೆ ಸಾಕು, ಇದು ಬೇಗ ಬೇಯುತ್ತೆ ಅಲಸಂದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಿದ ಮೇಲೆ ಒಂದು 10 ನಿಮಿಷ ಇದನ್ನು ಮುಚ್ಚಿ ಇಡಬೇಕು. ಒಂದು 10-15 ನಿಮಿಷ ಸಾಕಾಗುತ್ತೆ ಇದು ಬೇಯಲಿಕ್ಕೆ. ಇವಾಗ ಇದೊಂದು 10-15 ನಿಮಿಷ ಬೇಯಬೇಕು. ಬೆಂದಾದ್ಮೇಲೆ ಮತ್ತೆ ತೋರಿಸ್ತೇನೆ ನಿಮಗೆ. ನೋಡಿ, ಈಗ ಆಗಿದೆ, ನೀರೆಲ್ಲ ಇಂಗಿದೆ. ಇದರಲ್ಲಿ ನೀರೆಲ್ಲ ಹಾಕಿದ್ದೆಲ್ಲ ಅದೆಲ್ಲ ಇಂಗಬೇಕು ನೀರೆಲ್ಲ. ನೋಡಿ ಬೆಂದಿದೆ ನೋಡಿ ಚೆನ್ನಾಗಿ. ಅಷ್ಟೇ, ನೀವು ಒಂದು 1/2-3/4 ಲೋಟ ನೀರು ಹಾಕಿದರೆ ಸಾಕಾಗುತ್ತೆ ನಿಮಗೆ, ಬೇಯುತ್ತೆ. ಇವಾಗ ಇದಕ್ಕೊಂದು ಸ್ವಲ್ಪ ನಾನು ಸಕ್ಕರೆ ಹಾಕ್ತಾ ಇದ್ದೇನೆ, ಯಾಕೆಂದರೆ ಇದಕ್ಕೆ ನಾನು ಹುಳಿ ಹಾಕ್ತಾ ಇಲ್ಲ ಪಲ್ಯಕ್ಕೆ.
ಅದರಿಂದ ಒಂದು ಕಾಲು ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ನೀವು ಹುಳಿ ಹಾಕಿದರೆ ಮಾತ್ರ ಬೆಲ್ಲ ಹಾಕ್ಕೊಳ್ಬೋದು, ಇಲ್ಲಾಂದರೆ ಒಂದು ಸ್ವಲ್ಪ ಸಕ್ಕರೆ ಬೇಕಿದ್ರೆ ಹಾಕ್ಕೊಳ್ಬೋದು, ಆಪ್ಷನ್ ನಿಮ್ಮದು. ನಾನು ಸ್ವಲ್ಪ ಹಾಕ್ತೇನೆ. ಸ್ವಲ್ಪ ಸಕ್ಕರೆ ಹಾಕಿದ ಮೇಲೆ ಒಂದು 2 ನಿಮಿಷ ಅದನ್ನು ಮತ್ತೆ ಬೇಯಿಸ್ಕೊಳ್ಳಿ. ಕೆಲವರಿಗೆ ಸಕ್ಕರೆ ಹಾಕಿದರೆ ಇಷ್ಟ ಆಗಲ್ಲ, ಅದೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಸಕ್ಕರೆ ಹಾಕಿದರೆ. ಅದು ಚೆನ್ನಾಗಿ ಇದು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಲ್ಲಿ ನೀವು ಕೆಳಗಡೆ ಇಡ್ತೀರಿ ಅಂತ ಆಗುವಾಗ ನೀವು ಅದಕ್ಕೆ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೆಳಗಡೆ ಇಟ್ಟರೆ ಆಯಿತು. ಇವಾಗ ಇದು ನೀರೆಲ್ಲ ಹಿಂಗಿದೆ. ಇವಾಗ ಇದಕ್ಕೆ ನಾನು ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ಒಂದು 2 ರಿಂದ 3 ಸ್ಪೂನ್ ತೆಂಗಿನ ತುರಿ ಇದಕ್ಕೆ ಬೇಕಾಗುತ್ತೆ. ತೆಂಗಿನ ತುರಿ ಕೆಲವರು ಹಾಕಲ್ಲ, ಆಗ ಹಾಕಿದರೆ ಚೆನ್ನಾಗಿರುತ್ತೆ. ನಾವು ಈ ಕಡೆ ಎಲ್ಲ ತೆಂಗಿನಕಾಯಿ, ತೆಂಗಿನ ತುರಿ ಮತ್ತು ತೆಂಗಿನ ಎಣ್ಣೆ ಅದೆಲ್ಲ ಜಾಸ್ತಿ ಯೂಸ್ ಮಾಡ್ತೇವೆ. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೇನೆ. ತುಂಬ ಚೆನ್ನಾಗಿರುತ್ತೆ. ನೀವು ಅನ್ನದ ಜೊತೆ ಕೂಡ ತಿನ್ಬೋದು, ಮತ್ತು ಚಪಾತಿ ಇದ್ದರೆ ಚಪಾತಿ ಜೊತೆ ಕೂಡ ಆಗುತ್ತೆ, ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಮತ್ತು ನಿಮಗೆ ಸಾರು ಎಲ್ಲ ಮಾಡ್ತೀರಲ್ಲ, ಆವಾಗ ಸೈಡ್ ಡಿಶ್ ಆಗಿ ಕೂಡ ಇಟ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇವಾಗ ಆಲ್ಮೋಸ್ಟ್ ಆಗಿದೆ. ಇದು ಒಂದು ಸಲ ಮಿಕ್ಸ್ ಮಾಡಿ 2 ನಿಮಿಷ ಗ್ಯಾಸ್ ಮೇಲಿಟ್ಟು ಆಫ್ ಮಾಡಿದರೆ ಆಯಿತು. ಇವಾಗ ನೋಡಿ ಆಗಿದೆ ಅಲಸಂದೆ ಪಲ್ಯ. ಎಷ್ಟು ಚೆನ್ನಾಗಿದೆ ನೋಡಿ, ಹೀಗೆ ಕಾಣ್ತಾ ಇದೆ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ತುಂಬ ಒಳ್ಳೆಯದಿದೆ ನಮ್ಮ ಆರೋಗ್ಯಕ್ಕೆ ಕೂಡ. ತರಕಾರಿಗಳೆಲ್ಲ ಆದಷ್ಟು ತಿನ್ನಬೇಕು ನಾವು. ಇದು ತುಂಬ ಒಳ್ಳೆಯದು. ನಾರು ಜಾಸ್ತಿ ಇರುತ್ತೆ ಇದರಲ್ಲಿ, ಮತ್ತು ಬೀನ್ಸಲ್ಲೆಲ್ಲ ನಾರು ಜಾಸ್ತಿ ಇರುತ್ತೆ. ಅದರಿಂದ ನಿಮ್ಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಎಲ್ಲ ಇದ್ದರೆ ಇದನ್ನು ತುಂಬ ಒಳ್ಳೆಯದಾಗುತ್ತೆ. ಎಲ್ಲ ಪ್ರಾಬ್ಲಮ್ಮು ಕಾನ್ಸ್ಟಿಪೇಷನ್ನು, ನಾರು ಅಂಶ ಜಾಸ್ತಿ ತೊಗೊಂಡ್ರೆ ಆಟೋಮೆಟಿಕ್ ಅದು ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಅದರಿಂದ ಇದನ್ನೆಲ್ಲ ಜಾಸ್ತಿ ಯೂಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಅಲಸಂದೆ ಪಲ್ಯ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾರಿನ ಅಂಶ ಜಾಸ್ತಿ ಇರುತ್ತೆ, ಅದರಿಂದ ಆದಷ್ಟು ನಾವು ಯೂಸ್ ಮಾಡಬೇಕು. ಇವಾಗೆಲ್ಲ ಇದೆಲ್ಲ ಕಮ್ಮಿ ಆಗಿದೆ ನಾವು ಯೂಸ್ ಮಾಡೋದು. ಯಾಕೆಂದರೆ ಇದರಲ್ಲಿ ನೀವು ಸಾಂಬಾರು ಕೂಡ ಮಾಡ್ಬೋದು. ಕಡಲೆ ಇದು ತರಕಾರಿ ಕಾಳುಗಳೆಲ್ಲ ಹಾಕಿ ಸಾಂಬಾರು ಕೂಡ ಗಸಿ ಟೈಪಲ್ಲಿ ಮಾಡಿದರೆ ಅದು ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.